ಚಕ್ರಾಸನ. ಚಕ್ರಾಸನ ಎಂದರೆ ಚಕ್ರದ ಪೋಸು. ಚಕ್ರ ಮತ್ತು ಆಸನ ಎಂಬ ಸಂಸ್ಕೃತ ಪದಗಳಿಂದ ಬಂದಿದೆ. ಇದು ದೇಹವು ಚಕ್ರದಂತೆ ಕಾಣುವ ಒಂದು ಹಿಮ್ಮುಖ ಬಾಗುವ ಯೋಗಾಸನವಾಗಿದೆ. ಈ ಆಸನವು ಬೆನ್ನಿನ ಕಶೇರುಕ, ಎದೆ, ಭುಜಗಳು ಮತ್ತು ಸೊಂಟವನ್ನು ತೆರೆಯಲು ಸಹಾಯ ಮಾಡುತ್ತದೆ ಹಾಗೂ ಬೆನ್ನಿನ, ಹೊಟ್ಟೆಯ ಮತ್ತು ಸೊಂಟದ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಚಕ್ರಾಸನವನ್ನು ಮಾಡುವ ವಿಧಾನ. ಚಕ್ರಾಸನವನ್ನು ನಾವು ಮಲಗಿ ಮಾಡುವಾಗ ಆಸನಗಳಲ್ಲಿ ಒಂದಂಥ ಚಕ್ರಾಸನವನ್ನು ನಾವು ಶವಾಸನದಿಂದ ಮಾಡ್ತೇವೆ. ಮೊದಲು ನಿಮ್ಮ ಎರಡೂ ಕಾಲುಗಳನ್ನು ನಿಮ್ಮ ಪೃಷ್ಠದ ಪಕ್ಕಕ್ಕೆ ತನ್ನಿ ಮತ್ತು ಎರಡೂ ಕೈಗಳನ್ನು ನಿಮ್ಮ ಕಿವಿಯ ಪಕ್ಕಕ್ಕೆ ಇಡಿ ಮತ್ತು ನಿಧಾನವಾಗಿ ನಿಮ್ಮ ಹೊಟ್ಟೆಯ ಭಾಗವನ್ನು ಮೇಲೆತ್ತಿ ಸಾಧ್ಯವಾದಷ್ಟು ನಿಮ್ಮ ಕೈಗಳನ್ನು ನಿಮ್ಮ ಕಾಲುಗಳ ಹತ್ತಿರ ತರಬೇಕು. ಚಕ್ರಾಸನ ಮಾಡುವಾಗ ಮಾಡಬಾರದ ತಪ್ಪುಗಳು: ಕಾಲುಗಳ ಸ್ಥಿತಿ, ಹಸ್ತಗಳನ್ನು ಸರಿಯಾಗಿ ಹಿಡಿಯದಿರುವುದು, ಮೂಳೆಗಳಿಗೆ ತೀವ್ರ ಒತ್ತಡವನ್ನು ಹಾಕುವುದು, ಉಸಿರಾಟದಲ್ಲಿ ನಿಗಾ ವಹಿಸದೇ ಇರುವುದು, ತಕ್ಷಣ ಉಸಿರಾಟದಿಂದ ಇಳಿಯುವುದು. ಚಕ್ರಾಸನದಿಂದಾಗುವ ಪ್ರಯೋಜನಗಳು: ಬೆನ್ನಿನ ಮತ್ತು ಸೊಂಟದ ಸ್ನಾಯುಗಳನ್ನು ಬಲಪಡಿಸುತ್ತೆ. ಎದೆ ಮತ್ತು ಭುಜ ಸೊಂಟದ ತೆರೆಯುವಿಕೆಯನ್ನು ಹೆಚ್ಚಿಸುತ್ತದೆ. ಉಸಿರಾಟದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಒಳಗಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮಾನಸಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ಮುನ್ನೆಚ್ಚರಿಕೆಗಳು: ಹೊಸದಾಗಿ ಅಭ್ಯಾಸ ಮಾಡುವವರು ಅನುಭವಿ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಾಡುವುದು ಉತ್ತಮ. ಹೆಚ್ಚಿನ ಸೊಂಟದ ಬಾಗುವಿಕೆಯು ಈ ಆಸನ ಕಷ್ಟಕರವಾಗಬಹುದು. ನಂತರ ನಿಧಾನವಾಗಿ ಉಸಿರಾಟವನ್ನು ಮಾಡುತ್ತಾ ಸ್ಥಿತಿಗೆ ಮರಳುವುದು. ಈ ಆಸನವನ್ನು ಮಾಡುವಾಗ ಅನಾಹತ ಚಕ್ರ ಮತ್ತು ವಿಶುದ್ಧಿ ಚಕ್ರವು ಸಕ್ರಿಯಗೊಳ್ಳುತ್ತವೆ.